ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 10ನೇ ತರಗತಿಯ ಗಣಿತ ಅಧ್ಯಾಯ 5 ಸಮಾಂತರ ಶ್ರೇಣಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು 2025 ಮತ್ತು 26ನೇ ಸಾಲಿನಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಈಗ 10ನೇ ತರಗತಿ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ. ಅದಕ್ಕೆ ಸಂಬಂಧಿಸಿದಾಗಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಇದು ಸಮಾಂತರ ಶ್ರೇಣಿ. ಇದು ಒಂದು 5ನೇ ಅಧ್ಯಾಯ ಆಗಿದೆ. ಇದರಲ್ಲಿ ಬರುವಂಥ ಎಲ್ಲ ಕಾನ್ಸೆಪ್ಟ್ಗಳು, ಎಕ್ಸಾಂಪಲ್ಗಳು, ಎಕ್ಸಸೈಸ್ಗಳನ್ನು ಈ ಒಂದು ವಿಡಿಯೋ ಸರಣಿಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕೆ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಈ ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡಿ ನಾವು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ವಿ. ಆದರೆ ಪ್ರೀವಿಯಸ್ ಒಂದು ಇಯರಲ್ಲಿ ಇದರ ಒಂದು ಚಾಪ್ಟರ್ ಅಧ್ಯಾಯ ಎಷ್ಟನೇದಾಗಿತ್ತು? ಮೊದಲನೇ ಒಂದು ಅಧ್ಯಾಯ ಆಗಿತ್ತು. ಹಾಗಾದರೆ ಇದನ್ನು ಈಗ 5ನೇ ಅಧ್ಯಾಯದಲ್ಲಿ ಅಳವಡಿಸಲಾಗಿದೆ. ಸೊ ಇವಾಗ ಸಮಾಂತರ ಶ್ರೇಣಿ ಅಂದರೆ ಏನು ಅಂತ ನಾವು ನೋಡೋಣ. ಈಗ 2 ಸಂಖ್ಯಾಪಟ್ಟಿಯನ್ನು ಕೊಟ್ಟಿದ್ದಾರೆ, 1, 2, 3, 4 ಅಂತ. ಈ ಸಂಖ್ಯಾಪಟ್ಟಿಯಲ್ಲಿ ನಾವು ನೋಡ್ತಾ ಹೋದಾಗ ಇದರಲ್ಲಿ ಒಂದು ಪ್ರಾಪರಾಗಿ ಒಂದು ಆರ್ಡ್ರಲ್ಲಿ ಇದು ಇರುವಂಥದ್ದು. ಈ ರೀತಿಯಾಗಿ ಪ್ರಾಪರಾಗಿ ಇರುವಂಥ ಒಂದು ಆರ್ಡ್ರಲ್ಲಿ ಇರುವಂತಹ ಒಂದು ಸಂಖ್ಯಾಪಟ್ಟಿಗೆ ನಾವು ಏನಂತ ಕರಿಬೋದಪ್ಪ ಅಂದರೆ ಡೆಫಿನೇಷನನ್ನು ಏನು ಹೇಳಬೇಕಪ್ಪ ಅಂದರೆ, ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ನೋಡಿ ಡೆಫಿನೇಷನಲ್ಲಿದೆ. ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ಕೂಡಿಸುವುದರಿಂದ ಪಡೆಯುವ ಎಲ್ಲ ಸಂಖ್ಯೆ ಪಟ್ಟಿ ಏನಾಗಿರುತ್ತೆ? ಸಮಾಂತರ ಶ್ರೇಣಿಗಳಾಗಿರ್ತವೆ. ಹಾಗಾದರೆ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ, ಈಗ ಸಮಾಂತರ ಶ್ರೇಣಿಯ ಒಂದು ಡೆಫಿನೇಷನನ್ನು ನೋಡಿದರೆ ಒಂದು ಅಂಕದ ಪ್ರಶ್ನೆಗಳಿಗೂ ಕೂಡ ಕೇಳ್ಬೋದು ಸಮಾಂತರ ಶ್ರೇಣಿ ಎಂದರೇನು ಅಂತ. ಹಾಗಾದರೆ ಈಗ ನಾವು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದಕ್ಕೆ ನಾವು ಏನಂತ ಬರಿತೀವಪ್ಪ ಅಂದರೆ, ಮೊದಲ ಪದ ಅದನ್ನು ನಾವು A1 ಅಂತ ಹೇಳಿ ಕರಿತೀವಿ. ಮತ್ತು ಎರಡನೇ ಪದಕ್ಕೆ ನಾವು ಏನಂತ ಗುರುತಿಸ್ತೀವಪ್ಪ ಅಂದರೆ ಅದನ್ನು A2 ಅಂತ ಹೇಳಿ ಗುರುತಿಸ್ತೀವಿ. ಇದೇ ರೀತಿಯಾಗಿ A1, A2 ಅಪ್ ಟು ಎಲ್ಲಿವರೆಗೆಪ್ಪ ಅಂದರೆ nth ಟರ್ಮ್ವರೆಗೂ ಇದನ್ನು ಹೇಳ್ತಾ ಹೋದಾಗ ನಾವು nನೇ ಪದವನ್ನು ಏನಂತ ಬರಿತೀವಿ ಅಂದರೆ AN ಅಂತ ಹೇಳಿ ಬರಿತೀವಿ. ಹಾಗಾದರೆ ಈ ಒಂದು ಸಮಾಂತರ ಶ್ರೇಣಿಯನ್ನು ನಾವು ಯಾವ ರೀತಿಯಾಗಿ ಬರಿತೀವಪ್ಪ ಅಂದರೆ A1, A2, A3, ಅಪ್ ಟು AN ಅಂತ ಆಗಿರುತ್ತೆ. ಈ ರೀತಿಯಾಗಿ ಒಂದು ಸಮಾಂತರ ಶ್ರೇಣಿ ಇದ್ದಾಗ ಇದರ ವ್ಯತ್ಯಾಸವನ್ನು ನಾವು ಯಾವ ರೀತಿಯಾಗಿ ಅಂದರೆ, A2 ಅಲ್ಲಿ A1 ಮಾಡಿದಾಗ ನಮಗೆ ಮತ್ತು A3 A2 ಅನ್ನು ಮಾಡಿದಾಗ ಮತ್ತು A4 A3 ಅಂದರೆ ಮುಂದಿನ ಸಂಖ್ಯೆಯಲ್ಲಿ ಹಿಂದಿನ ಸಂಖ್ಯೆಯನ್ನು ಕಳೆದಾಗ ನಮಗೆ ಏನು ಬರುತ್ತೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಬರುತ್ತೆ. ಅದನ್ನು ನಾವು D ಅಂತ ಹೇಳಿ ಬರಿತೀವಿ. ಸಮಾಂತರ ಶ್ರೇಣಿಯ ಮೊದಲನೇ ಪದ A1, ಎರಡನೇ ಪದ A2, nth ಟರ್ಮ್ AN, ಸಾಮಾನ್ಯ ವ್ಯತ್ಯಾಸ ಮುಂದಿನ ಸಂಖ್ಯೆಯಲ್ಲಿ ಅದರ ಹಿಂದಿನ ಸಂಖ್ಯೆಯಿಂದ ಕಳೆದಾಗ ಸಾಮಾನ್ಯ ವ್ಯತ್ಯಾಸ ಸಿಗುವಂಥದ್ದು. ಹಾಗಾದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಅದಕ್ಕೆ ನಾವು A ಅಂತ ಕರಿತೀವಿ. ಸಾಮಾನ್ಯ ವ್ಯತ್ಯಾಸಕ್ಕೆ ಏನಂತ ಕರಿತೀವಪ್ಪ ಅಂದರೆ D ಅಂತ ಹೇಳಿ ಬರಿತೀವಿ. ಸೊ ಇದನ್ನು ಸೂತ್ರವನ್ನು ಫಾರ್ಮೇಷನ್ ಮಾಡಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಕಾನ್ಸೆಪ್ಟ್ಗಳಿದ್ದಾವೆ, ಇದನ್ನು ನೆನಪಿಟ್ಕೊಳ್ಳಿ. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ನಾವು ಈ ರೀತಿಯಾಗಿ ಪದಗಳನ್ನು ನೋಡ್ತಾ ಬಂದ್ವಿ. ಹಾಗಾದರೆ ಈ ಒಂದು ಸಮಾಂತರ ಶ್ರೇಣಿಗಳನ್ನು ನಾವು ನೋಡಬೇಕಪ್ಪ ಅಂದರೆ ಮೊದಲನೇ ಪದ A ಆದರೆ ಸಾಮಾನ್ಯ ವ್ಯತ್ಯಾಸ D ಆಗಿದೆ. ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಸಮಾಂತರ ಶ್ರೇಣಿಯ ಮೊದಲನೇ ಪದ A - D ಅಂತ ಕೂಡ ಬರಿಬೋದು, ಅಥವಾ A ಅಂತ ಕೂಡ ಬರಿಬೋದು. A ಮೊದಲನೇ ಪದ A, ಎರಡನೇ ಪದ ಏನಾಗಿರುತ್ತೆ A + D ಆಗಿರುತ್ತೆ. ಮೂರನೇ ಪದ ಏನಾಗಿರುತ್ತೆ A + 2D ಆಗಿರುತ್ತೆ. ನಾಲ್ಕನೇ ಪದ A + 3D ಆಗಿರುತ್ತೆ. ಹಾಗಾದರೆ ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ತುಂಬಾ ಇಂಪಾರ್ಟೆಂಟು. ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪಕ್ಕೆ ಸಂಬಂಧಿಸಿದಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಬರ್ತವೆ SSLC ಮತ್ತು GPSR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಹಾಗೆ. ಓಕೆ, ಈಗ A, A + D, A + 2D, A + 3D ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಆಗಿರುತ್ತೆ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂತ ಹೇಳಿ ಬರಿತೀವಿ. ಹಾಗಾದರೆ ಈ ಸಮಾಂತರ ಶ್ರೇಣಿಯಲ್ಲಿ 2 ರೀತಿಯ ವಿಧಗಳಿದ್ದಾವೆ. ಒಂದು ಪರಿಮಿತ ಸಮಾಂತರ ಶ್ರೇಣಿ, ಇನ್ನೊಂದು ಅಪರಿಮಿತ ಸಮಾಂತರ ಶ್ರೇಣಿ.
ಓಕೆ, ಪರಿಮಿತ ಸಮಾಂತರ ಶ್ರೇಣಿಯಲ್ಲಿ ಏನಾಗಿರುತ್ತೆ ಅಂದರೆ ಈ ಒಂದು ಸಮಾಂತರ ಶ್ರೇಣಿ, ಪರಿಮಿತ ಸಮಾಂತರ ಶ್ರೇಣಿ ಅಂತಂದಾಗ ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದ ಇರುವಂಥದ್ದು. ಈಗ ಸಮಾಂತರ ಶ್ರೇಣಿ A1 A2 A3 ಅಪ್ ಟು AN ಅಂತ ಇದ್ದರೆ ಇದಕ್ಕೆ ನಾವು ಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ. A1 A2 A3 ಅಪ್ ಟು ಕಂಟಿನ್ಯೂಸ್ ಆಗಿ ಇದ್ದರೆ ಇದನ್ನು ನಾವು ಏನಂತ ಕರಿತೀವಿ, ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ಓಕೆ, ಈ ರೀತಿಯಾಗಿ ಸಮಾಂತರ ಶ್ರೇಣಿಗಳನ್ನು ನಾವು ಸಾಮಾನ್ಯ ರೂಪವನ್ನು ನೋಡ್ಕೊಂಡ್ರಿ, ಮೊದಲನೇ ಪದವನ್ನು ಕೂಡ ನೋಡಿದ್ರಿ, ವ್ಯತ್ಯಾಸವನ್ನು ಕೂಡ ನೋಡಿದ್ರಿ, ಮತ್ತು ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಕೂಡ ನೋಡಿದ್ರಿ. ಹಾಗಾದರೆ ನಾವೀಗ ಏನು ಮಾಡೋಣಪ್ಪ ಅಂದರೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ನೋಡೋಣ. ಈಗ ಒಂದು ಎಕ್ಸಾಂಪಲ್ ಇದೆ. ಈ ಎಕ್ಸಾಂಪಲ್ ಏನಪ್ಪ ಅಂದರೆ 4, 10, 16, 22 ಅಂತ ಒಂದು ಸಮಾಂತರ ಶ್ರೇಣಿ ಇದೆ. ಇದರ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ಇದರ ಮುಂದಿನ ಸಂಖ್ಯೆ ಏನಪ್ಪ ಅಂದರೆ ನೋಡಿ, ಎಲ್ಲದರಲ್ಲೂ 10ರಲ್ಲಿ 4ನ್ನು ಮೈನಸ್ ಮಾಡಿ 6 ಬರುತ್ತೆ. 16ರಲ್ಲಿ ಇದನ್ನು ನಾವು ಈ ರೀತಿ ಕೂಡ ಬರೀಬೋದು. A2 ಮೈನಸ್ A1 ಅಂದರೆ 10 ಮೈನಸ್ 4 ಎಷ್ಟು ಬರುತ್ತೆ? 6 ಬರುತ್ತೆ. ಅದೇ ರೀತಿಯಾಗಿ A3 ಮೈನಸ್ A2 ಮಾಡಿದಾಗ 16 ಮೈನಸ್ 10 ಅಂದಾಗ ಇಲ್ಲಿ ಕೂಡ 6 ಬರುತ್ತೆ. ಹಾಗಾದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ 6 ಇದೆ. ಸೊ 22ಕ್ಕೆ ಎಷ್ಟನ್ನು ಕೂಡಿಸ್ಬೇಕು? ನಾವು 6ನ್ನು ಕೂಡಿಸಬೇಕು. 22ಕ್ಕೆ 6ನ್ನು ಕೂಡಿಸಿದರೆ ಮುಂದಿನ ಸಂಖ್ಯೆ ಸಿಗುವಂಥದ್ದು ಅದು ಎಷ್ಟಾಗಿರುತ್ತೆ? 28 ಆಗಿರುತ್ತೆ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. -2 2 -2 2 ಅಂತ ಇದೆ. ಇದರ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದರ ಮುಂದಿನ ಸಂಖ್ಯೆ ಯಾವುದು ಅಂತ ನಾವಿಲ್ಲಿ ನೋಡೋದಾದರೆ ಇದರಲ್ಲಿ ಇದು A1 ಆಗಿರುತ್ತೆ, ಇದು A2, ಇದು A3, ಇದು A4. ಓಕೆ, ಈಗ ನಾವು ಮೊದಲೇದಾಗಿ ಮುಂದಿನ ಪದವನ್ನು ಕಂಡುಹಿಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕು. A2 ಮೈನಸ್ A1 ಮಾಡಿದಾಗ ಎಷ್ಟಾಗುತ್ತೆ? 2 ಮೈನಸ್ ಆಲ್ರೆಡಿ ಇದೆ, ಈ ಹಿಂದಿನ ಸಂಖ್ಯೆಗೂ ಕೂಡ ಮೈನಸ್ ಇದೆ. ಹಾಗಾಗಿ ಇದು ಎಷ್ಟು ಬರುತ್ತೆ? +4 ಬರುತ್ತೆ. ನೆಕ್ಸ್ಟ್ A3 ಮೈನಸ್ A2 ಅಂತ ಮಾಡಿ. ಓಕೆ, A3 ಎಷ್ಟಿದೆ? -2 ಇದೆ. ನಂತರ -2, ಸೊ ಇಲ್ಲಿ -4 ಬರುತ್ತೆ. ಅಂದರೆ ಒಂದು ಸಂಖ್ಯೆಗೆ +4 ಮಾಡಬೇಕು, ಇನ್ನೊಂದು ಸಂಖ್ಯೆಗೆ ಮೈನಸ್ ಅಂತ ಮಾಡಬೇಕು. ಆವಾಗ ಈ ಒಂದು ಮುಂದಿನ ಸಂಖ್ಯೆ ಯಾವುದಾಗಿರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಹೋದಾಗ ಇಲ್ಲಿ ನಾವು ಒಂದು ಸಮಾಂತರ ಶ್ರೇಣಿ ಅಂತ ಒಂದು ಶ್ರೇಣಿಗೆ ಹೇಳಬೇಕಾದ್ರೆ ಈಗ 2 -2 2 -2 2 ಅಂತ ಈ ಸಮಾಂತರ ಶ್ರೇಣಿ ಇದೆ. ಇದಕ್ಕೆ ನಾವು ಸಮಾಂತರ ಶ್ರೇಣಿ ಅಂತ ಹೇಳಬೇಕಪ್ಪ ಅಂದರೆ ಇದನ್ನು ನಾವು ಸಮಾಂತರ ಶ್ರೇಣಿ ಅಂತ ಒಪ್ಕೊಳ್ಬೇಕಾದ್ರೆ ನಾವು ಒಂದು ಗುಣಲಕ್ಷಣವನ್ನು ತಿಳ್ಕೊಂಡಿರಬೇಕು. ಸಮಾಂತರ ಶ್ರೇಣಿ ಏನಪ್ಪ ಅಂದರೆ ಈ ಎಲ್ಲ ರೀತಿಯ ಒಂದು ಏನಿರಬೇಕು, ಸಾಮಾನ್ಯ ವ್ಯತ್ಯಾಸ ಏನಾಗಿರಬೇಕು? ಯಾವಾಗಲೂ ಒಂದೇ ಆಗಿರಬೇಕು. ನೋಡಿ, ಇಲ್ಲಿ A2 ಮೈನಸ್ A1 ಮಾಡಿ 4 ಬರ್ತಾಯಿದೆ, A3 ಮೈನಸ್ A2 ಮಾಡಿ -4 ಬರ್ತಾಯಿದೆ. ಹಾಗಾದರೆ ಇಲ್ಲಿ A2 ಮೈನಸ್ A1 ಈಸ್ ನಾಟ್ ಈಕ್ವಲ್ಸ್ ಟು A3 ಮೈನಸ್ A2. ಆದ್ದರಿಂದ ಇದು ಸಮಾಂತರ ಶ್ರೇಣಿಗಳ ಪಟ್ಟಿಯಲ್ಲಿ ಬರೋದಿಲ್ಲ ಅಂತ ನಾವು ಐಡೆಂಟಿಫಿಕೇಷನ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇವಾಗ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಾಗೆ ಮೊದಲೇ ಕಾನ್ಸೆಪ್ಟನ್ನು ತಿಳ್ಕೊಂಡ್ರಿ, ಮೊದಲನೇ ಪದ ತಿಳ್ಕೊಂಡ್ರಿ, ಸಾಮಾನ್ಯ ವ್ಯತ್ಯಾಸವನ್ನು ತಿಳ್ಕೊಂಡ್ರಿ, ಮತ್ತು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಕೂಡ ತಿಳ್ಕೊಂಡ್ರಿ. ಪರಿಮಿತ ಸಮಾಂತರ ಶ್ರೇಣಿ ಅಂದರೆ ಏನು ಅಂತ ನೋಡಿದ್ರಿ, ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಅಂದರೆ ಏನು ನೋಡಿದ್ರಿ, ಸಮಾಂತರ ಶ್ರೇಣಿನ ನಾವು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಕೂಡ ನೋಡಿದ್ರಿ. ಹಾಗಾದರೆ ಇದನ್ನು ನಾವೀಗ ಚೆಕ್ ಮಾಡಿ ನೋಡೋಣ, ನಾವು ಎಷ್ಟು ಕಲ್ತ್ರಿ ಎಷ್ಟಿಲ್ಲ ಅಂತ. ಸೊ ಮೊದಲೇದಾಗಿ ನಿಮಗೆ ಈಗ ಅಭ್ಯಾಸ 5.1 ಡಿಸ್ಕಸ್ ಮಾಡೋಣ. 5.1 ಡಿಸ್ಕಸ್ ಮಾಡೋಣ. ಓಕೆ, ಇವಾಗ 5.1 ಎಕ್ಸಸೈಸ್ ನೋಡ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವಂತಹ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಮತ್ತು ಏಕೆ ಅಂತ ಇದೆ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ 15 ರೂಪಾಯಿ ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ 8 ರೂಪಾಯಿ ಅಂತ ಇರುತ್ತದೆ.
ಅಂತ ಕೊಟ್ಟಿದ್ದಾರೆ. ಇದು ಸಮಾಂತರ ಶ್ರೇಣಿಯಲ್ಲಿ ಇದೆಯಾ, ಇದ್ದರೆ ಹಾಗಾದರೆ ಏಕೆ ಅಂತ ನಾವು ನೋಡೋಣ. ಓಕೆ, ಇವಾಗ ಮೊದಲನೇದಾಗಿ ಏನು ಮಾಡ್ತಾ ಇದ್ದಾರೆ, ಒಂದು ಟ್ಯಾಕ್ಸಿ ಬಾಡಿಗೆ ಮೊದಲ ಕಿಲೋಮೀಟರ್ 1 ಕಿಲೋಮೀಟರ್ ತಂದಾಗ ನಾವು A1 15 ರೂಪಾಯಿ ಅಂತ ತೆಗೆದುಕೊಳ್ಳೋಣ. ನಂತರ ಪ್ರತಿ ಕಿಲೋಮೀಟ್ರಿಗೆ 8 ರೂಪಾಯಿ ಅಂತ ಇದೆ. ನೋಡಿ, A2 ಏನಾಗಿರುತ್ತೆ, 15 + 8 ಆಗಿರುತ್ತೆ. ಓಕೆ, ಎರಡನ್ನು ಕೂಡಿಸಿ 8 + 5 ಎಷ್ಟಾಗುತ್ತೆ, 8 + 5 13 ಅಂದಾಗ 23 ಆಗುತ್ತೆ. ಓಕೆ, ನೆಕ್ಸ್ಟ್ A3 ಏನಾಗಿರುತ್ತೆ, 23 + 8 ಅಂದರೆ ಪ್ರತಿ ಕಿಲೋಮೀಟ್ರಿಗೆ 8 ರೂಪಾಯಿ ಅಂತ ಜಾಸ್ತಿ ಆಗುತ್ತೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ 8 + 3 ಅಂತಂದಾಗ ಎಷ್ಟಾಗತ್ತೆಪ್ಪ ಅಂದರೆ 31. ಓಕೆ, ನೆಕ್ಸ್ಟ್ A4 ಎಷ್ಟಾಗುತ್ತೆ, 31 + 8 39. ಇದು ಈಗ ಸಮಾಂತರ ಶ್ರೇಣಿಯನ್ನು ಬರೆಯೋಣ. 15, 23, 31, 39 ಅಂತ ಇದೆ. ಓಕೆ, ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಇದೆ. ಇದು ಒಂದು ಹೇಳಿಕೆ ಏನಿದೆ, ಸಮಾಂತರ ಶ್ರೇಣಿಯಲ್ಲಿ ಇದೆ. ಯಾಕಪ್ಪ ಅಂತಂದರೆ ಇವುಗಳ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ, ಒಂದೇ ಆಗಿದೆ. ಆದ್ದರಿಂದ ಇದು ಸಮಾಂತರ ಶ್ರೇಣಿಯಲ್ಲಿ ಇದೆ ಅಂತ ನಾವಿಲ್ಲಿ ಕನ್ಕ್ಲೂಷನನ್ನು ಕೊಡಬೇಕಾಗತ್ತೆ. ಎರಡನೇ ಪ್ರಶ್ನೆ, ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ 1/4 ಅನಿಲವನ್ನು ಹೊರತೆಗೆದರೆ ಉಳಿಯುವಂಥ ಅನಿಲದ ಪ್ರಮಾಣವು. ಇಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಪ್ಲೈಡ್ ಆಗಿರುವಂಥದ್ದು. ಈ ಹೇಳಿಕೆಯನ್ನು ನಾವು ತೆಗೆದುಕೊಂಡು ಪ್ರತಿ ಸಲವೂ ಒಂದು ಸಿಲಿಂಡರ್ ಆಕಾರದಲ್ಲಿರುವಂಥ ಏನಿರುತ್ತೆ, ಒಂದು ವಾಯುರೇಚಕ ಯಂತ್ರ ಇದೆ. ಪ್ರತಿ ಸಲ ಏನು ಮಾಡುತ್ತೆ ಅಂದರೆ 1/4 ಅನಿಲವನ್ನು ಹೊರತೆಗಿತಾರೆ. ಹಾಗಾದರೆ ಅಲ್ಲಿ ಉಳಿಯುವಂಥ ಅನಿಲದ ಪ್ರಮಾಣ ಇದು ಸಮಾಂತರ ಶ್ರೇಣಿಯಲ್ಲಿ ಇದೆಯಾ ಅಂತ ಇದು ಒಂದು ಪ್ರಶ್ನೆಯಾಗಿದೆ. ಓಕೆ, ಮೊದಲ ಒಂದು ವಾಯುರೇಚಕ ಯಂತ್ರ ಮೊದಲ ಒಂದು ಘನಫಲ ಎಷ್ಟಾಗಿರುತ್ತೆ ಅಂದರೆ ಅದು V ಆಗಿರುತ್ತೆ. ಓಕೆ, ಈ ಒಂದು ಘನಫಲ V ಅಂತ ಆದರೆ ಎರಡನೇ ಬಾರಿಗೆ ಅಂದರೆ ಇದು ಟೋಟಲ್ ಒಂದು ವ್ಯಾಲ್ಯೂಮ್. ಇದರಲ್ಲಿ ಮುಂದಿನ ಸರ ಇದು ಒಂದು ಟೋಟಲ್ ವ್ಯಾಲ್ಯೂಮ್. ಇದರ ಮುಂದಿನ ಸರ ಏನು ಮಾಡ್ತಾರೆ, 1/4 ಅನಿಲವನ್ನು ಹೊರಗೆ ತೆಗಿತಾರೆ. ಹಾಗಾಗಿ ಎಷ್ಟರಲ್ಲಿ 1/4, ಟೋಟಲ್ ವಿರಲ್ಲಿ 1/4 ಅನಿಲವನ್ನು ಹೊರತೆಗಿತಾರೆ. ಹಾಗಾದರೆ ಇಲ್ಲಿ ಎರಡನೇದು ಇದು A1 ಏನಿದೆ, V ಇದೆ. A2 ಏನು ಬರುತ್ತೆ ಅಂತ ನಾವು ಇಲ್ಲಿ ನೋಡೋದಾದರೆ 4 × V 4V - 1 ಅಂದರೆ 3V / 4 ಅಂತ ಆಗುತ್ತೆ. ಓಕೆ, A2 ಏನಾಯಿತು, A1 V ಇದೆ, A2 3V / 4. ನೆಕ್ಸ್ಟ್ ಈಗ A3 ಇದರಲ್ಲಿ 1/4 ಇಷ್ಟು ಉಳಿತೀಗ ಅನಿಲ. ಇದರಲ್ಲಿ 1/4 ಅಂತಂದಾಗ ಏನು ಬರುತ್ತೆ, 4 / ಓಕೆ, ಈಗ 4 3 ಹೋಲ್ ಸ್ಕ್ವೇರ್ ಇಂಟು V ಅಂತ ಉಳಿಯುತ್ತೆ. ಇವಾಗ ಏನು ಬರುತ್ತೆ, ಸಾಮಾನ್ಯ ವ್ಯತ್ಯಾಸ ಏನಾಗ್ತಾ ಇದೆ, ಏನಾಗಿ ಬರ್ತಾ ಇಲ್ಲ, ಆರ್ಡರ್ ಫಾರ್ಮ್ನಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ನಾವು ಇಲ್ಲಿ ಕನ್ಸಿಡರನ್ನು ಮಾಡಬೇಕು. ಅಂದರೆ ಪ್ರತಿ ಸಾರಿ ಟೋಟಲ್ ವ್ಯಾಲ್ಯೂಮ್ನಲ್ಲಿ 1/4 ಹೊರತೆಗೆದಾಗ ಎರಡನೇ ಬಾರಿ ಏನು ಬರುತ್ತೆ, 3V / 4 ಅಂತ ಬರುತ್ತೆ. ಮೂರನೇ ಬಾರಿಗೆ 3/4 ಹೋಲ್ ಸ್ಕ್ವೇರ್ ಇಂಟು V ಅಂತ ಬರುತ್ತೆ. ಇದು ಏನಾಗ್ತಾ ಇದೆ ಅಂದರೆ ಒಂದು ನಿಯಮಿತವಾಗಿರುವಂಥ ಆರ್ಡ್ರಲ್ಲಿ ಇಲ್ಲ. ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ನಾವು ಕನ್ಸಿಡರನ್ನು ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಮೂರನೇ ಪ್ರಶ್ನೆಯನ್ನು ನೋಡಿ, ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ 150, ನಂತರದ ಪ್ರತಿ ಮೀಟರ್ಗೆ 50 ರೂಪಾಯಿ ಅಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ ಹೇಳ್ತಿದೆ. ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೆ ಇಲ್ಲ ಅಂತ ನೋಡೋದಾದರೆ ನೋಡಿ, ಬಾವಿಯನ್ನು ತೋಡುವಾಗ ಮೊದಲ ಸಾರಿ 150 ಪ್ರತಿ ಮೀಟರ್ಗೆ ಅಂದಾಗ ಪ್ಲಸ್ ಏನು ಮಾಡಬೇಕು, 50 ಮಾಡಬೇಕು. ಅದಕ್ಕೆ ಮುಂದಿನ ಬಾರಿ +50 ಮಾಡಬೇಕು. ಇದು ಒಂದು ಏನಾಗ್ತಾ ಇದೆ, ಸಮಾಂತರ ಶ್ರೇಣಿಯಲ್ಲಿದೆ. ಸಾಮಾನ್ಯ ವ್ಯತ್ಯಾಸ ಪ್ರತಿ ಬಾರಿಗೂ 50 ಬರುತ್ತೆ. ಹಾಗಾಗಿ ಇದು ಸಮಾಂತರ ಶ್ರೇಣಿಯಲ್ಲಿದೆ. ಸೊ ಇದನ್ನು ನಾವು ಮಾಡಿ ನೋಡೋದಾದರೆ A ಎಷ್ಟಾಗುತ್ತೆ, 150 ಆಗುತ್ತೆ. A2 200 ಆಗುತ್ತೆ. A3 ಎಷ್ಟಾಗುತ್ತೆ, 250 ಆಗುತ್ತೆ. ಈ ರೀತಿಯಾಗಿ
ಆರ್ಡ್ರಲ್ಲಿ ಇರೋದರಿಂದ ಇದು ಒಂದು ಸಮಾಂತರ ಶ್ರೇಣಿ ಅಂತ ನಾವು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ 4ನೇ ಪ್ರಶ್ನೆ, ಆರಂಭಿಕ ಠೇವಣಿ 10,000ಕ್ಕೆ 8% ಚಕ್ರ ಬಡ್ಡಿಯಂತೆ ಪ್ರತಿ ವರ್ಷ ಆಗುವಂತಹ ಮೊತ್ತ ಎಷ್ಟು ಅಂತ ಪ್ರಶ್ನೆ ಇದೆ. ಇದು ಸಮಾಂತರ ಶ್ರೇಣಿಯಲ್ಲಿ ಇದೆಯಾ ಇಲ್ಲ ಅಂತ ನಾವು ಚೆಕ್ ಮಾಡಿ ನೋಡೋಣ. ನಾವು ಚಕ್ರ ಬಡ್ಡಿಯನ್ನು ಕಂಡುಹಿಡಿಯುವಂತಹ ಸೂತ್ರ ಗೊತ್ತಿರಬೇಕು. ಮೊತ್ತ = ಅಸಲು ಇಂಟು ಬ್ರ್ಯಾಕೆಟ್ 1 + r/100n ಅಂತ ಸೂತ್ರ ಗೊತ್ತಿರಬೇಕು. ಮೊದಲನೇ ಬಾರಿಗೆ ಅಸಲು ಬಡ್ಡಿ ಎಷ್ಟಿದೆ? 10,000 ಇದೆ. ಎಷ್ಟರ ಬಡ್ಡಿ ದರದಂತೆ? 8ರ ಬಡ್ಡಿ ದರದಂತೆ /100. ಇದು ಏನಾಗಿರುತ್ತೆ? A1 ಆಗಿರುತ್ತೆ. A2 ಏನಾಗುತ್ತೆ? 10,000 ರೂಪಾಯಿಗೆ 1 + 8 /100. ಎರಡನೇ ವರ್ಷಕ್ಕೆ, ಇದು ಮೊದಲನೇ ವರ್ಷ n = 1 ಆಗಿರುತ್ತೆ. ಎರಡನೇ ವರ್ಷ 2 ಆಗಿರುತ್ತೆ. ಇದು A2. ಮೂರನೇ ವರ್ಷ 10,000 ಅಸಲಿಗೆ 8% ಬಡ್ಡಿ ದರದಂತೆ ಹೋಲ್ ಕ್ಯೂಬ್ ಅಂದರೆ ಮೂರನೇ ವರ್ಷ. ಹಾಗಾಗಿ ಇಲ್ಲಿ ವ್ಯತ್ಯಾಸ ಏನಾಗ್ತಿದೆ? ತುಂಬ ಡಬಲ್ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಇದು ಏನಾಗ್ತಾ ಇಲ್ಲ, ಸಮಾಂತರ ಶ್ರೇಣಿಯಲ್ಲಿ ಇಲ್ಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಗೊತ್ತಾಯ್ತಲ್ಲ ಯಾವುದಕ್ಕೆ ನಾವು ಸಮಾಂತರ ಶ್ರೇಣಿ ಅಂತ ಅನ್ಬೇಕು, ಯಾವುದಕ್ಕೆ ಅನ್ಬಾರ್ದು, ಸಾಮಾನ್ಯ ವ್ಯತ್ಯಾಸ ಯಾವ ರೀತಿಯಾಗಿರಬೇಕು ಅನ್ನೋದನ್ನು ನೀವು ತಿಳ್ಕೊಂಡ್ರೆ. ಈಗ ಈ ಅಭ್ಯಾಸ 5.1ರಲ್ಲಿ 2ನೇ ಪ್ರಶ್ನೆಯನ್ನು ನಾವೀಗ ನೋಡೋಣ. 2ನೇ ಪ್ರಶ್ನೆ ಈ ರೀತಿಯಾಗಿದೆ. ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ. ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಈ 5 ಪ್ರಶ್ನೆಗಳಿದ್ದಾವೆ. ಮೊದಲ ಪದವನ್ನು ಕೊಟ್ಟಿದ್ದಾರೆ, ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ. ಇದನ್ನು ಏನು ಮಾಡಬೇಕಪ್ಪ ಅಂದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ಈ ಎ ಮತ್ತು ಡಿಗಳ ವ್ಯಾಲ್ಯೂವನ್ನು ಅಪ್ಲೈ ಮಾಡಿ ಸಮಾಂತರ ಶ್ರೇಣಿಗಳ ಮೊದಲ 4 ಪದಗಳನ್ನು ಕಂಡುಹಿಡಬೇಕು. ಇದು ಎಕ್ಸಾಮ್ ಪರ್ಪಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಆಗಿದೆ. ಸೊ ನಾವೀಗ ಒಂದೊಂದಾಗಿ ಸಾಲ್ವ್ ಮಾಡ್ತಾ ನೋಡೋಣ. ಓಕೆ, ಎಕ್ಸಸೈಸ್ 5.1ರಲ್ಲಿ 2ನೇ ಮೇನ್ ಕ್ವಶನಲ್ಲಿ ಮೊದಲನೇದು ಎ ಎಷ್ಟಿದೆ? 10 ಇದೆ. ಸಾಮಾನ್ಯ ವ್ಯತ್ಯಾಸ 10 ಇದೆ. ಹಾಗಾಗಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಿದೆ? a + d, a + 2d, a + 3d. ಅಂದರೆ ಮೊದಲ 4 ಪದಗಳನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. ಮೊದಲನೇ ಪದ ನೋಡಿ 10, a + d 10 + 10 20. ಓಕೆ, 10 ಇದೆ. 2 × 10 20 + 10 30. ಓಕೆ, ಈ ರೀತಿಯಾಗಿ ಸಮಾಂತರ ಶ್ರೇಣಿ ಬರುತ್ತೆ. ಎರಡನೇದು ಮೊದಲನೇ ಪದ -2 ಇದೆ. ಸಾಮಾನ್ಯ ವ್ಯತ್ಯಾಸ 0 ಇದೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a, a + d, a + 2d, a + 3d. ಓಕೆ, ಈಗ ಮೊದಲನೇ ಪದ -2 + d 0 ಇದೆ ಇದು, ಹಾಗಾಗಿ ಇದು ಕೂಡ -2 ಬರುತ್ತೆ. ಇಲ್ಲಿ ನೋಡಿ 0 ಇದೆ. d 2 × 0 ಇಲ್ಲಿ ಕೂಡ -2 ಬರುತ್ತೆ. ನೆಕ್ಸ್ಟ್ ಇಲ್ಲಿ d × 0 × 3 0, ಇದು -2 ಬರುತ್ತೆ. ಇದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು ತಂದಾಗ ಎಲ್ಲವೂ ಕೂಡ ಇದೇ ಒಂದು ಆರ್ಡ್ರಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ 3ನೇ ಪ್ರಶ್ನೆ ಏನಿದೆ? a = 4 ಇದೆ. ಸಾಮಾನ್ಯ ವ್ಯತ್ಯಾಸ 3 ಇದೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a, a + d, a + 2d, a + 3d. ಓಕೆ, a 4 ಪ್ಲಸ್ ಇದೆ -3, 4 - 3 ಅಂತ ಇದೆ. 4 + 2 × -3, 4 + 3 × -3. ಸೊ 4 4 - 3 1, ಪ್ಲಸ್ ಮೈನಸ್ ಆಗುತ್ತೆ. 6 ಆಗುತ್ತೆ. 2 × 3 = 6. 4 ನೋಡಿ 2 × 3 = 6. ನೋಡಿ ಇದು ಈ ರೀತಿಯಾಗಿ ಬರುತ್ತೆ, ಅಂದರೆ -2. ಓಕೆ, ಈಗ 4 - 9 ಬರುತ್ತೆ. 9ರಲ್ಲಿ 4ಅನ್ನು ಮೈನಸ್ ಮಾಡಿ -5. ಓಕೆ, ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು 4 1 -2 -5 ಅಂತ ಬರುತ್ತೆ. ನೆಕ್ಸ್ಟು 4ನೇದು ಏನಿದೆ ಅಂತ ನೋಡಿ.
ಮೊದಲನೇ ಪದ -1 ಇದೆ, ಸಾಮಾನ್ಯ ವ್ಯತ್ಯಾಸ 1/2 ಅಂತ ಇದೆ. ಜನರಲ್ ಫಾರ್ಮುಲಾ ಸಾಮಾನ್ಯ ರೂಪ a + d a + 2d a + 3d. ಸೊ ಮೊದಲನೇ ಪದ -1 ಸಾಮಾನ್ಯ ವ್ಯತ್ಯಾಸ /2 2 × -1/2 a + 3 × -1/2 ಎಲ್ಲವನ್ನು ವ್ಯಾಲ್ಯೂ ಅಪ್ಲೈ ಮಾಡಿ -1 ಅದೇ ರೀತಿಯಾಗಿ ಬರುತ್ತೆ. 2 × -1 -2 + 1 / 2 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. a ವ್ಯಾಲ್ಯೂ ಎಷ್ಟಿದೆ, -1 ಇದೆ, ಹಾಗಾಗಿ -1 + 1 ಮೊದಲನೇ ಪದ -1. ನೆಕ್ಸ್ಟ್ ಇದು ಏನಾಗುತ್ತೆ, +3/2 2 ಮೈನಸ್ ಇದರ ಒಂದು ಎಕ್ಸ್ಪಾನ್ಷನ್ -2 + 3 / 2 ನೋಡಿ. ಸಮಾಂತರ ಶ್ರೇಣಿ ಮೊದಲನೇ ಪದ -1, ಎರಡನೇ ಪದ -2 + 1 ಅಂದಾಗ -1/2 ಬರುತ್ತೆ. +0 +1 -1 ಕ್ಯಾನ್ಸಲ್ ಆಗಿ ಇದು 0 ಬರುತ್ತೆ. ನೆಕ್ಸ್ಟ್ ಟರ್ಮ್ ನೋಡಿ, +1/2. ಓಕೆ, ಈ ಒಂದು ಸಮಾಂತರ ಶ್ರೇಣಿ -1 -1/2 0 +1/2. ನೆಕ್ಸ್ಟ್ ಕೊನೆಯದಾಗಿ ಮೇನ್ ಕ್ವಶನ್ 2ರಲ್ಲಿ ಕೊನೆಯ ಪ್ರಶ್ನೆ. ಮೊದಲನೇ ಪದ -1.25 ಇದೆ, ಸಾಮಾನ್ಯ ವ್ಯತ್ಯಾಸ 0.25 ಅಂತ ಇದೆ. ಓಕೆ, ಜನರಲ್ ಫಾರ್ಮುಲಾ ಎ ಏನಿದೆ, -1.25 ಅಂತ ಇದೆ. ಎರಡನೇದು a + d ಎರಡನ್ನು ಕೂಡಿಸಿ -1.25 + 0.25 ನೋಡಿ. a ಅಂದರೆ -1.25 + 2 × 0.2 ಅಂತ ಮಾಡಬೇಕು. 2 × 25 ಅಂದಾಗ ಏನಾಗುತ್ತೆ, ಇದು 0.5 0 ಅಂತ ಆಗುತ್ತೆ. ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದಾಗ ಮೊದಲನೇ ಪದ -1.25, ಎರಡನೇದು -1.50, ಮೂರನೇ ಪದ -1.75 ಈ ರೀತಿಯಾಗಿ ಬರುತ್ತೆ. 0.5 ಇದನ್ನ ಆ್ಯಡ್ ಮಾಡಿ ಅವಾಗ -2 ಬರುತ್ತೆ. ಓಕೆ, ಕೆಳಗಿನ ಮೂರನೇ ಕ್ವಶನ್ ನೋಡಿ. ಕೆಳಗಿನ ಸಮಾಂತರ ಶ್ರೇಣಿಗೆ ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ. ಮೊದಲನೇ ಪದ ನೋಡಿ, ಮೊದಲನೇ ಕ್ವಶನಲ್ಲಿ ಮೊದಲನೇ ಪದ 3 ಇದೆ, ಸಾಮಾನ್ಯ ವ್ಯತ್ಯಾಸ 1 - 3 ತಂದಾಗ 2 ಬರುತ್ತೆ. ಇದರಲ್ಲಿ ಮೊದಲನೇ ಪದ -5 ಇದೆ, ಸಾಮಾನ್ಯ ವ್ಯತ್ಯಾಸ -1 - 5 ಅಂದಾಗ -6 ಬರುತ್ತೆ. ಈ ರೀತಿಯಾಗಿ ನೀವು ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋದನ್ನು ನೋಡಿದ್ರಿ, ನಿಮಗೆ ಬರುತ್ತೆ ಕೂಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ 4ನೇ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ? ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ 3 ಪದಗಳನ್ನು ಬರೆಯಿರಿ ಅಂತ ಇದೆ. ಸೊ ಎಲ್ಲ ಪ್ರಶ್ನೆಗಳನ್ನು ನಾನು ಡೀಟೇಲಾಗಿ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ನಮ್ಮ ಚಾನಲ್ನಲ್ಲಿ ಸಮಾಂತರ ಶ್ರೇಣಿಗಳು 1.1 ಎಕ್ಸಸೈಸ್ ಅಂತ ಈ ಟೈಟ್ಲಲ್ಲಿ ತಮ್ನೇಲಲ್ಲಿ ಅವೈಲೇಬಲ್ ಇದೆ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಅದನ್ನು ಡೀಟೇಲಾಗಿ ನೀವು ಡಿಸ್ಕಸ್ ಮಾಡ್ಬೋದು. ಸೊ ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಅನ್ಕೋತೀನಿ, ಬಟ್ ಮುಂದೆ ಬರುವಂತಹ ಎಲ್ಲ ಎಕ್ಸಾಮ್ಗಳಿಗೆ ಇದು ತುಂಬ ಬೇಸಿಕ್ಕಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನಿಮಗೆ ಆಲ್ರೆಡಿ ಈಗ ಸೂತ್ರಗಳನ್ನು ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಕೊಟ್ಟಾಗ ಯಾವ ರೀತಿಯಾಗಿ ನಾವು ಸಾಮಾನ್ಯ ರೂಪದಲ್ಲಿ ಈ ಒಂದು ವ್ಯಾಲ್ಯೂಗಳನ್ನು ಹಾಕಿ ಕಂಡುಹಿಡಿಯೋದಂತ ಹೇಳಿದ್ದೀನಿ. ಅದೇ ರೀತಿಯಾಗಿ ನೀವು ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. ಹಾಗಿದ್ರೆ ಇದರಲ್ಲಿ ಮೊದಲ ಒಂದು ಪ್ರಶ್ನೆಯನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಉಳಿದ ಪ್ರಶ್ನೆಗಳು ಬೇಕಿದ್ದರೆ ಚಾನಲಲ್ಲಿ ಹೋಗಿ ನೀವು ನೋಡ್ಬೋದು. ಎಕ್ಸಸೈಸ್ 1.1 ಅದರಲ್ಲಿ ನೀವು ನೋಡ್ಬೋದು. ಓಕೆ, ಈಗ ಈ ಒಂದು ಸಮಾಂತರ ಶ್ರೇಣಿಗಳ ಚಾಪ್ಟ್ರಲ್ಲಿ ಇನ್ನೊಂದು ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ ಸಮಾಂತರ ಶ್ರೇಣಿಯ n-ನೇ ಪದ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಎಕ್ಸಾಮ್ಗೆ ಬರ್ತವೆ. ಆದ್ದರಿಂದ ನಾವು ಇದನ್ನು ಡೀಟೇಲಾಗಿ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.